ರೇಖಲಗೆರೆ ಕಾವಲು ಪ್ರದೇಶದಲ್ಲಿ ಕಾವಲು ಆಂಜನೇಯ ಸ್ವಾಮಿ ದೇವರಿಗೆ ಶ್ರಾವಣ ಮಾಸದ ಕೊನೆ ಶನಿವಾರದ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಶನಿವಾರ ಬೆಳಗ್ಗೆ 11:30ಕ್ಕೆ ಪೂಜೆ ಹಮ್ಮಿಕೊಂಡಿದ್ದು, ತೊರೆಕೋಲಮ್ಮನಹಳ್ಳಿ ಪೀತಾಂಬರ್ ಅವರು ಮಾತನಾಡಿದ್ದು, ಕಾವಲು ಆಂಜನೇಯ ಸ್ವಾಮಿಗೆ ಶ್ರಾವಣ ಮಾಸದಲ್ಲಿ ಹರಕೆ ಹೊತ್ತ ಭಕ್ತರು 4 ವಾರ ಕೂಡ ವಿಶೇಷ ಪೂಜೆ, ಅಭಿಷೇಕ, ದಾಸೋಹ ವ್ಯವಸ್ಥೆ ಮಾಡುತ್ತಾರೆ. ಇನ್ನು ಕಾವಲು ಆಂಜನೇಯ ಸ್ವಾಮಿ ದೇವಸ್ಥಾನವು 400 ವರ್ಷಗಳ ಇತಿಹಾಸ ಹೊಂದಿದೆ. ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದ್ದ ದೇವಸ್ಥಾನಕ್ಕೆ ಭಕ್ತರು ತಮ್ಮ ಸಹಾಯಹಸ್ತ ಚಾಚಿ ದೇಣಿಗೆಯ ಮೂಲಕ ದೇವಸ್ಥಾನವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಕಾವಲು ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ರೇಖಲಗೆರೆ ಚೆನ್ನಯ್ಯವರು ಮಾತನಾಡಿದ್ದು, ಪ್ರತಿ ವರ್ಷ ಸಂಪ್ರದಾಯದಂತೆ ಶ್ರಾವಣ ಮಾಸದಲ್ಲಿ ಕಡೆ ಶ್ರಾವಣ ಶನಿವಾರ ನಮ್ಮ ರೇಖಲಗೆರೆ ಗ್ರಾಮಸ್ಥರು ಶ್ರೀ ಕಾವಲು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ, ದಾಸೋಹ ವ್ಯವಸ್ಥೆ ಮಾಡುತ್ತಾ ಬಂದಿದ್ದು, ಭಕ್ತರು ಆಗಮಿಸುತ್ತಿದ್ದು ದೇವರ ದರ್ಶನ ಪಡೆದಿದ್ದಾರೆ ಎಂದು ಅವರು ತಿಳಿಸಿದರು. 400 ವರ್ಷಗಳ ಹಿಂದಿನ ಇತಿಹಾಸವನ್ನು ಇಲ್ಲಿ ಹೇಳ್ತಾರೆ. ಈ ಒಂದು ಚಿಕ್ಕವಾಗಿ ಇರ್ತಕ್ಕಂಥ ಒಂದು ದೇವಸ್ಥಾನವನ್ನು ಇಲ್ಲಿನ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ, ಭಕ್ತರ ಸಹಕಾರದಿಂದ ನಾವು ಈ ಒಂದು ಮಟ್ಟಕ್ಕೆ ಇದನ್ನು ನಾವು ಇಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಪ್ರತಿ ವರ್ಷವೂ ಸಹ ಶ್ರಾವಣ ಮಾಸದಲ್ಲಿ 4 ವಾರಗಳು ಸಹ ಪೂಜೆ, ಅಭಿಷೇಕ, ಹಾಗೆ ಅನ್ನಸಂತರ್ಪಣೆ ಸಹ ಇರುತ್ತೆ. ಈ ವರ್ಷ ಮೊದಲನೇ ಶನಿವಾರ ಹೊಸಹಳ್ಳಿಯ ಶಕುಂತಲಮ್ಮ ಮತ್ತು ಗಿರೀಶ್ ಅವರು, 2ನೇ ವಾರ ತೊರೆಕೋಲಮ್ಮನಹಳ್ಳಿಯ ಮಧು ಕೊಂಡಿಕಾರ್ ಮತ್ತು ಮಂಜಣ್ಣ ಇವರು, 3ನೇ ವಾರ ಕೊಪ್ಪಳದ ಬಸವಣ್ಣನವರು, 4ನೇ ವಾರ ರೇಖಲಗೆರೆ ಮತ್ತು ರೇಖಲಗೆರೆ ತಾಂಡದ ಸರ್ವ ಭಕ್ತರು ಸಹ ಇಲ್ಲಿ ವಿಶೇಷವಾದ ಪೂಜೆಗಳನ್ನು ಮಾಡಿಸಿ ಮತ್ತು ಅನ್ನಸಂತರ್ಪಣೆಯನ್ನು ಮಾಡಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಇಂತಹ ಒಂದು ಪೂಜಾ ಕಾರ್ಯಗಳು ನಡೀತಾ ಇದ್ದಾವೆ. ಇದಕ್ಕೆಲ್ಲ ಗ್ರಾಮಸ್ಥರ ಇಲ್ಲಿ ಎಲ್ಲರ ಸಹಕಾರದಿಂದ ಈ ಒಂದು ಕ್ಷೇತ್ರಕ್ಕೆ ತುಂಬ ಅಭಿವೃದ್ಧಿಯಾಗಿದೆ. ಇನ್ನು ಮುಂದೆ ಸಹ ಹೆಚ್ಚಿನ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಬರಬೇಕು, ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ.